ಜಲದಿ ಜೂತೆಯೊಳ ನಪ್ಪುವ ಇಳೆಯ ಮೃದು ತೋಳಿನೊಳು ಬಾಕುತನ ಬಿಗಿದಪ್ಪಿರಲು ಬಿಗಿಯುದಪ್ಪಿರಲು ಬಿಡನೆರಲು ಮಲುಗೋ ಕೃಷ್ಣ ಹೀಗೆ ಬಾ ಕ್ರೂರ. ಏನು ಕೃಷ್ಣ ಇದು? ಓ ಕೃಷ್ಣ, ಆ ಲಕ್ಷ್ಮಿಯ ಬಿಗಿದಪ್ಪ ಬಾಹುಗಳಿಂದ ಏನು ಅಲ್ಲದೆ ಅಕ್ರೂರನು ಅಪ್ಪಿದೆಯ? ಕೃಷ್ಣ, ನೀನು ದೇವರ ದೇವ, ನಾನು ಏನೂ ಅಲ್ಲದವ. ಏನು ಕೃಷ್ಣ ಇದು ಆಟ? ಕೃಷ್ಣ, ನೀನು ಈ ನಂದಗೋಕುಲಕ್ಕೆ ಬಂದ ಕ್ಷಣದಿಂದ ಅದು ನಂದಗೋಕುಲದ ಮಣ್ಣೆ ಪಾವನವಾಯ್ತಯ್ಯ. ಓಹೋ, ಹೀಗೆ ಬಾ ಆಸನವನ್ನು ನಿನಗೆತ್ತಿದ್ದೇನೆ. ನಿನ್ನ ಪಾದ ಸೇವೆಯನ್ನ ಮಾಡುತ್ತೇನೆ. ಅಕ್ರೂರ ಕೃಷ್ಣ, ನೀನು ಯಾಕೆ ಹೀಗೆ ಮಾಡ್ತೀಯ ಹೇಳು? ನೀನೇನು ಅನ್ಯನೇ ನನಗೆ? ಬಾಂಧವನು ನೀನೆ ನಗೆಯಮ್ಮಯ ತಂದುದೆಮ್ಮಯ ಕುಲವ ಅವನಿಗೆಂದು ನುಡಿದಾಯ ಬಾಂಧವನು ನೀ ನನಗೆ ಯಮಯ ನನ್ನ ಈ ಬಾಹುಗಳನ್ನು ನಿನ್ನನ್ನು ಬಿಗಿದಪ್ಪುವಾಗ ಯಾಕೆ ಹಿಂದೆ ಸರಿಯಿತಿ ಹೇಳು? ಹೆದರಿಕೆ ಕೃಷ್ಣ. ಅಕ್ರೂರ, ನನ್ನಪ್ಪುವ ಕೈಗಳೆಲ್ಲ ಹಾಗೆ ಹಿಂದೆ. ಖಂಡಿತವಾಗಿಯೂ ನೀ ನನಗೆ ಅನ್ಯನಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನೀನು ಮಧುರೆಯಲ್ಲಿರುವಂತಹ ನನ್ನ ಮಾವನ ಮಂತ್ರಿ ಹೌದಾದ್ರೆ ನಮಗೆ ಬಾಂಧವನು ಸರಿಯಯ್ಯ ನೀನು. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಏನು ಕೃಷ್ಣ? ಅಕ್ರೂರ, ಮಧುರೆಯಿಂದ ಈ ಕಡೆಗೆ ನೀನು ಬಂದಿದ್ಯಾ. ನಿನ್ನಲ್ಲಿ ಕೆಲವೊಂದು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಬೇಕು ಎಂಬಂತ ಆಸೆ ನನಗೆ. ಏನು ಕೇಳಬಹುದೇ? ಅದಕ್ಕಾಗಿ ಅಕ್ರೂರ, ಅಲ್ಲಿ ನನ್ನ ತಾಯಿ ತಂದೆಯರಿಗೆ ಕ್ಷೇಮವೇ? ಅಷ್ಟು ಮಾತ್ರವಲ್ಲ, ಅಜ್ಜನಾದಂತಹ ಉಗ್ರಸೇನೆ ಹೇಗಿದ್ದಾರೆ? ನಿನ್ನವರಿಗೆಲ್ಲರಿಗೂ ಕ್ಷೇಮವೇ? ಹಾಗಾಗಿ ನಿನ್ನಲ್ಲಿ ಎಲ್ಲ ಕೇಳ್ತಾ ಇದ್ದೇನೆ. ಅಕ್ರೂರ, ಎಲ್ಲವನ್ನೂ ನನಗೆ ನೀನು ತಿಳಿಸ್ಬೇಕಯ್ಯ. ಓ ಕೃಷ್ಣ, ಜಯ 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 ಜಯತು ಜಗದೀಶ ನಿವಾರಣ ನೀನೆ ನರಿಯೇ ಜಯತು ಜಗದೀಶ ಮಗ ಭಯ ನಿವಾರಣ ನೀನೆ ಮರೆಯದೊಳೆನುವೆ ದೇವಾ
ಜಗತ್ತು ಓ ಕೃಷ್ಣ, ನಿನ್ನನ್ನು ಎಲ್ಲರೂ ಪೂಜಿಸುತ್ತಾರೆ. ಓಹೋ, ದೇವರ ದೇವ ನೀನು. ಏನು ಅರಿಯದವನಂತೆ ನನ್ನಲ್ಲಿ ಕೇಳುತ್ತಿರುವೆಯಲ್ಲ. ಅವರೆಲ್ಲ ಹೇಗಿದ್ದಾರೆ ಏನು ಎಂಬುದಾಗಿ ನನ್ನ ಬರೋಣದ ಬಗ್ಗೆ ಕೇಳುತ್ತಾ ಇದ್ದೆ. ಹೌದಾ ಕ್ರೂರ? ಕೃಷ್ಣ, ಏನೆಂದು ಹೇಳಲಿ? ಯಾಕೆ? ಯಾರಿಗೂ ಕ್ಷೇಮ ಎಂಬುದು ಇಲ್ಲ. ಕಂಸ ಮಾಡಬಾರದ ಅನ್ಯಾಯವನ್ನೇ ಮಾಡುತ್ತಾ ಇದ್ದಾನೆ. ಮಾಡಬಾರದ ಅನ್ಯಾಯದಿಂದ ಯಾದವರೆಲ್ಲ ಎಲ್ಲೆಲ್ಲಿಗೋ ಓಡಿ ಹೋಗಿದ್ದಾರೆ. ಅಲ್ಲಿ ಉಳಿದವರಿಗೆ ಕ್ಷೇಮ ಇಲ್ಲ. ನಿನ್ನನ್ನು ಕೊಲ್ಲುವುದಕ್ಕಾಗಿ ಹಲವರನ್ನೂ ಅಟ್ಟಿದ, ಯಾರೂ ಉಳಿಯಲಿಲ್ಲ. ಆದರೆ ಕೃಷ್ಣ, ಇಂದು ಕೊನೆಯ ಕ್ಷಣದಲ್ಲಿ ನನ್ನನ್ನು ಇಲ್ಲಿ ಕಳುಹಿಸಿದ್ದಾನೆ. ಯಾಕೆ ಗೊತ್ತೇ? ಅಲ್ಲಿ ಬಿಲ್ಲ ಹಬ್ಬವಂತೆ. ಆ ಬಿಲ್ಲ ಹಬ್ಬದಲ್ಲಿ ನೀನು ಪಾಲ್ಗೊಳ್ಳಬೇಕಂತೆ. ಅದು ಆ ಕಂಸನ ಮಂತ್ರಿಯಾದ ಅಕ್ರೂರನಾಗಿ ಹೇಳುವ ಮಾತು. ಆದ್ರೆ ಕೃಷ್ಣ, ಒಂದು ಮಾತು ಇದು ನಿನ್ನ ಭಕ್ತಾಗಿ ಹೇಳುತ್ತಾ ಇದ್ದೇನೆ. ಕಂಸನ ಮಂತ್ರಿಯಾಗಿ ಅಲ್ಲ, ಅದು ಬಿಲ್ಲ ಹಬ್ಬ ಅಲ್ಲ ಕೃಷ್ಣ. ನಿನ್ನ ಅಲ್ಲಿ ಕರೆಸಿ ಉಪಾಯದಿಂದ ನಿನ್ನನ್ನು ಕೊಲ್ಲುವ ಉಪಾಯ ಕೃಷ್ಣ, ಉಪಾಯ. ಅಕ್ರೂರ, ಕೃಷ್ಣ, ನೀನಾಡುವಂತಹ ಮಾತಿನಿಂದಲೇ ಅರ್ಥವಾಗುತ್ತಿದೆ ನಿನಗೆ ನನ್ನ ಮೇಲೆ ಎಷ್ಟು ವ್ಯಾಮೋಹ ಇದೆ ಎಂಬುದಾಗಿ. ಹೌದು ಕೃಷ್ಣ. ಹಾಗಾಗಿ ಹೇಳುತ್ತಾ ಇದ್ದೇನೆ. ಅಕ್ರೂರ, ಕಂಸ ಮದುವೆಯಲ್ಲಿ ಅನ್ಯಾಯದಿಂದಲೇ ನಡೆಯುತ್ತಾ ಇದ್ದಾನೆ, ಅಧರ್ಮವನ್ನೇ ಎತ್ತಿ ಹಿಡಿದಿದ್ದಾನೆ. ಹಾಗಿದ್ರೆ ಅವನಿಗೆ ಕೊನೆ ಇಲ್ವೇ ಎಂಬುದಾಗಿ. ಅಕ್ರೂರ, ಅವನಿಗೂ ಕೊನೆಯ ಕಾಲ ಸಮೀಪಿಸುತ್ತಾ ಬಂತು. ಅದಕ್ಕಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನಾವು ಬಿಲ್ಲ ಹಬ್ಬಕ್ಕೆ ಬರುವುದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಒಂದು ಮಾತು ಅಣ್ಣನಲ್ಲಿ ನನಗೆ ಕೇಳಬೇಕು. ನೀನು ಬಂದು ಬಹಳಷ್ಟು ಹೊತ್ತುಗಳೇ ಕಳೆದು ಹೋಯ್ತು ನೋಡು. ನಿನಗೆ ಕುಡಿಲಿಕ್ಕೆ ಏನಾದ್ರೂ ಬೇಕಾ ಅಂತ ನಾನು ಕೇಳಲಿಲ್ಲ. ಹಾಗಾಗಿ ಅಕ್ರೂರ, ಎಲ್ಲಾ ವ್ಯವಸ್ಥೆಯನ್ನು ಒಳಗೆ ಮಾಡಲಾಗಿದೆ. ಹೋಗು, ಸಮಯ ಬರುವಾಗ ನಾನೇ ತರಿಸ್ತೇನೆ. ಬಿಲ್ಲ ಹಬ್ಬಕ್ಕೆ ಹೊರಟು ನಿಂತಿದ್ದೇನೆ ಸರಿ, ನನ್ನ ಅಣ್ಣನಾದಂತಹ ಬಲರಾಮನಿದ್ದಾನೆ, ಅವನಲ್ಲಿ ಒಂದು ವಿಚಾರವನ್ನು ಕೇಳಬೇಕು. ಅಣ್ಣ ಬಲವಂತ, ಶೀಘ್ರದಲ್ಲೇ ಕರೆಸಿದ್ದಿ. ಕರೆಯನ್ನು ಕೇಳಿ ಓಡೋಡಿ ಬಂದಿದ್ದಿ ನೋಡು. ಮದುರೆಯಿಂದ ಅಕ್ರೂರ ಈ ಕಡೆಗೆ ಬಂದಿದ್ದ. ಅಲ್ಲಿ ನಮ್ಮ ಮಾವ ಬಿಲ್ಲ ಹಬ್ಬವನ್ನು ಆಚರಿಸ್ತಾರಂತೆ. ಅದಕ್ಕಾಗಿ ನಮ್ಮನ್ನು ಕರೆಸಿದ್ದಾರೆ. ಹೋಗುವ ಬಗೆ ಹೇಗೆ ಅಣ್ಣ? ಬರಿಗೆಯಲ್ಲಿ ಹೋಗುವುದೇ? ಅದಕ್ಕೂ ಒಂದು ಕ್ರಮ ಬೇಡುವೆ. ನದಿಮಸರ ಬಾಂಡಗಳ ಗಡದಿ ಮನೆದೊಳಗಿದನು. ನಮ್ಮ ಕೃಷ್ಣ, ಮಥುರಾ ಪಟ್ಟಣದಿಂದ ಮಾವನಾದಂತಹ ಕಂಸನ ಕರೆ ಬಿಲ್ಲ ಹಬ್ಬಕ್ಕಾಗಿ ಬರಬೇಕು. ನಮ್ಮಿಬ್ಬರನ್ನೂ ಅಲ್ಲಿಗೆ ಕರೆಸಿದ್ದಾರೆ. ಹಾಗಾದ್ರೆ ಹೋಗುವಂತ ರೀತಿ ಹೇಗೆ? ಕಿರಿಯರನ್ನು ನೋಡುವುದಕ್ಕಾಗಿ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದಂತೆ. ಗರ್ಭಿಣಿ ಸ್ತ್ರೀಯರನ್ನು ಕಾಣಲಿಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗುವುದು ತರವಲ್ಲ. ಅದೇ ರೀತಿ ಮಾವನಾದಂತಹ ಕಂಸನನ್ನು ಕಾಣುವುದಕ್ಕಾಗಿ ಹೋಗುವಾಗ ನಾವು ಹೀಗೆ ಹೋಗುವುದಲ್ಲ. ನಮ್ಮಲ್ಲಿರುವಂತಹ ಸ್ವಸ್ತುಗಳು ಏನಿದೆಯೋ ಅದನ್ನೆಲ್ಲ ಭಾಂಡದಲ್ಲಿ ತುಂಬಿಸಿ ಶಕಟದಲ್ಲಿಟ್ಟು ಮಾವನತ್ತ ತರಳೋಣ. ನಮ್ಮ ದಾರಿ ಖರ್ಚಿಗೂ ಅದಾಯಿತು. ಹಾಗಾಗಿ ತಡ ಮಾಡುದು ಸರಿಯಲ್ಲ. ಅಕ್ರೂರ, ಕೃಷ್ಣ, ಕೃಷ್ಣ, ಸತ್ಕಾರವೆಲ್ಲವೂ ನಡೆದು ಹೋಯ್ತಾ? ಒಳ್ಳೆ ಉಪಚಾರ. ಹೊತ್ತನ್ನು ಕಳೆಯದ್ದೇ ತಿಳಿಯಲಿಲ್ಲ. ಕೃಷ್ಣ, ನಿನ್ನದೇ ಧ್ಯಾನದಲ್ಲಿ ಆ ರಾತ್ರಿಯನ್ನು ಕಳೆದೆ.
ಇದು ಮುಂಜಾನೆ ಆಗಿದೆ, ಸೂರ್ಯೋದಯವಾಗಿದೆ. ಅಕ್ರೂರ, ಅಣ್ಣನಲ್ಲಿ ವಿಚಾರವನ್ನು ತಿಳಿಸಿದ್ದೇನೆ. ನಾವು ಜೊತೆಯಾಗಿ ಅಲ್ಲಿಗೆ ಬರುವುದಕ್ಕೆ ಸಿದ್ಧರಾಗಿದ್ದೇವೆ. ಇದೋ ನೋಡು, ರಥವು ಸಿದ್ಧವಾಗಿದೆ. ಸಾರಥ್ಯವನ್ನು ನೀನು ವಹಿಸು, ರಥವನ್ನು ಏರ್ತೇವೆ. ನೀವು ರಥವೇರಬೇಕು, ರಥವನ್ನು ನಾನು